ಮೊದಲ ಚೆಂಡು ತನ್ನ ಮೂಲಕ ಡ್ರೀಮ್ ಡೆಲಿವರಿ ಬ್ಯಾಕ್ ಆಫ್ ಲೈನ್. ಓಟಗಳಿಗೆ ನವೀನ ಅವಕಾಶವನ್ನು ಮಾಡಿಕೊಡ್ತಾಳ. ಮೊದಲ ನೆಗೆತ ಫಸ್ಟ್ ಬೌನ್ಸ್ ಅನ್ನುವಂತ ಎಚ್ಚರಿಕೆ ಕರೆಗಂಟೆ. ಮತ್ತೆ ನವೀನ್ ತನ್ ಮೂಲಕ ಭರವಸೆಯ ನಂಬಿಕೆಯ ಆಟಗಾರ. ಬಹುಶಃ ಪ್ರಾಮುಖ್ಯತೆಯ ಹಂತದ ಪಂದ್ಯಾಟದಲ್ಲಿ ನಂಬಿಕೆಯನ್ನು ಉಳಿಸಿಕೊಡ್ತಾ ಇಲ್ಲ. ಮೊದಲ ವಿಕೆಟಿನ ಪತನ, ಮ್ಯಾಚ್ ವಿಕೆಟ್ ಆಘಾತ, ಅತ್ಯಮೂಲ್ಯ ಅನರ್ಘ್ಯ ರತ್ನವನ್ನು ಕಳೆದುಕೊಳ್ತಾ ಇದೆ HFC. ಹೊಯ್ಲುಮನೆ ಫ್ರೆಂಡ್ಸ್ ಕ್ಲಬ್ ನ ತಂಡ ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಹೊಸ ಆಟಗಾರ ಕೊಟ್ಟಿಗೆ ಹಾರದ ಸತೀಶ್ ಚಿರು ಅಂಕಣ ಪ್ರವೇಶವನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತೆ ನವೀನ್ 3ನೇ ಚೆಂಡಿಗಾಗಿ ನಡುವೆ ಮತ್ತೆ ಚಿರುಗೆಸ್ತಿರುವಂತ ಚೆಂಡು ತನ್ನ ಮೂಲಕ ಲೆಗ್ ಮೇಲೆ ಬೀಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಪಾಸ್ ಸೇರ್ಪಾಡು. ಒಂದಷ್ಟು 30 ಗಜಗಳ ಅಂತರದ ಪಂದ್ಯಾಟ ಈ ಭಾಗದಲ್ಲಿ ಸಾಕಷ್ಟು ನಡೀತಾ ಇದ್ದಾವೆ. ನಡುವೆ ಮತ್ತೆ ಚಿರುಗೆಸ್ತಿರುವಂತ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟ್ ಪಾಸ್ ಸೇರ್ಪಡೆ ಕೂಡ. 4 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಳುತ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಶೂನ್ಯದಲ್ಲಿ ಮುಂದುವರೆಸ್ತಾ ಇದ್ದಾರೆ HFC ತಂಡ. ನಡುವೆ ಮತ್ತೆ ಚಿರುಗೆಸ್ತಿರುವಂತ ಚೆಂಡು, ಬಹಳಷ್ಟು ತಮ್ಮ ರೀತಿಯ ಹೊಡೆತ ತನ್ನ ಮೂಲಕ ಸೀಮಾರೇಖೆ ಹೊರವಾಗನ ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟಗಳ ಸೇರ್ಪಡೆ. ಮತ್ತೆ ನವೀನ್ ತನ್ನ ಮೂಲಕ ಬ್ಯಾಕ್ ಲೆಫ್ಟ್. ಅದೇ ರೀತಿಯಾಗಿ ನಮ್ಮ ರಮೇಶ್ ಯಾದವ್ ಅವರು ನಮ್ಮ ಭಾರತದ T20 ಕ್ಯಾಪ್ಟನ್ ಆಗಿರುವಂತಹ ಸೂರ್ಯಕುಮಾರ್ ಅವರ ಜೊತೆಗೆ ಒಂದು ಫೋಟೋಗ್ರಫಿಯನ್ನು ಮಾಡಿದ್ದಾರೆ. ಭಾನುವಾರ ಅವರೊಂದಿಗೆ ಪಂದ್ಯಾಟವನ್ನ ಕೂಡ ಮುಖ್ಯ ಕೋಚ. ಓಕೆ, ಹೌದು, ಖಂಡಿತ. ಮತ್ತೆ ಸ್ಯಾಂಡಿ ತನ್ನ ಮೂಲಕ ವೈಡ್ಬಾಲ್. ವ್ಯತಿರಿಕ್ತ ಓಟಗಳಿಗೆ ಅವಕಾಶವನ್ನ ಸ್ಯಾಂಡಿ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 5 ಓಟಗಳು. ಮತ್ತೆ ಸ್ಯಾಂಡಿ ತನ್ನ ಮೂಲಕ ಒಂದಷ್ಟು ಕ್ಯಾಚ್ ಅನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಸುನೀಲ್ ಮಾಡಿದ್ರು ಕೂಡ ಈ ಹಂತದಲ್ಲಿ ಯಶಸ್ಸನ್ನ ಪಡ್ಕೊಳ್ತಾ ಇಲ್ಲ. ಮೊದಲ ಬೌಂಡ್ರಿ ಸಂದೀಪನ ಬ್ಲೇಡಿನ ಮುಖಿನವಾಗಿ ಬರ್ತಾ ಇದೆ. ತನ್ನ ಮೂಲಕ ಸ್ಯಾಂಡಿ ಬಹುಶಃ ಕಾಲೇಜು ದಿನಗಳಲ್ಲಿ ಇದೇ ತಂಡವನ್ನ ಕೂಡಿಕೊಂಡು ಆಡ್ತಾ ಇದ್ದಂತ ಆಟಗಾರ. ಇವತ್ತಿನ ದಿನ ಸ್ಪಾರ್ಕ್ಗಳ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಸ್ಯಾಂಡಿ. ಸಂದೀಪ ತನ್ನ ಮೂಲಕ ಮಾತ್ರ ಡ್ರೀಮ್ ಡೆಲಿವರಿ. ಒಂದಷ್ಟು ಆಕ್ವರ್ಡ್ ಬೌನ್ಸ್ ಅನ್ನ ಜನರೇಟ್ ಮಾಡ್ತಾ ಇದ್ದಾರೆ. ಲೆಂತ್ ಫುಲ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನ ಸ್ಯಾಂಡಿ ಮಾಡಿಕೊಡ್ತಾ ಇಲ್ಲ. ಇವಾಗ ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ ಕೂಡ. ತನ್ನ ಮೂಲಕ ಮತ್ತೊಂದು ಬಿರುಸಿನ ಹೊಡೆತ. ತನ್ನ ಮೂಲಕ ಮೊದಲ ಚೆಂಡು ವಿಕೆಟ್ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಉಮೇಶ್ ಮಾಡಿಕೊಡ್ತಾ ಇಲ್ಲ. ಇವಾಗ ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ ಕೂಡ. ತನ್ನ ಮೂಲಕ ಬಹಳಷ್ಟು ತಮ್ಮ ರೀತಿಯ ಹೊಡೆತ. ಚಿರು ಈ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ದಾರೆ. 4 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ 17ಕ್ಕೆ ತಲುಪ್ತಾ ಇದೆ. 17. ಮತ್ತೆ ಉಮೇಶ ತನ್ನ ಮೂಲಕ ಒಂದಷ್ಟು ಹೊಡೆತವನ್ನ ಓವರ್ ದಿ ಟಾಪ್ ಹೊಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಿಸ್ ಟೈಮ್ ಆಗ್ತಾ ಇದೆ ಕ್ಯಾಚ್ ಹಾಗೂ ಅವರ ಸಮಾನ ಮನಸ್ಕರ ಯುವಕರ ದಂಡು. ತನ್ನ ಮೂಲಕ ಬಹಳಷ್ಟು ರೀತಿಯ ಹೊಡೆತ. ಶಶಿರ ಈ ಹಂತದಲ್ಲಿ ಮತ್ತೊಂದು ಬೌಂಡರಿ ದಾಖಲಿಸ್ತಾ ಇದ್ದಾನೆ. 4 ಓಟಗಳ ಸೇರ್ಪಡೆ. ತಂಡದ ಮೊತ್ತ 21 ಓಟಗಳು. 21. ಮತ್ತೆ ಉಮೇಶ್ 5ನೇ ಚೆಂಡಿಗಾಗಿ
ತನ್ನ ಮೂಲಕ ಮತ್ತೆ ಕಮ್ಬ್ಯಾಕ್ ಡೆಲಿವರಿ ದಾಖಲಿಸ್ತಾ ಇರುವಂತ ಉಮೇಶ್ ಈ ಹಂತದಲ್ಲಿ ಮತ್ತೆ ಓಟವನ್ನು ತಡೆ ಹಿಡಿತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಈತನ ಮಧ್ಯೆ ಮತ್ತೆ ಕಮ್ಬ್ಯಾಕ್ ಡೆಲಿವರಿ. ಆಟಗಾರನ ತನ್ನ ಮೂಲಕ ಮೊದಲ ಚೆಂಡು ಲೆಗ್ ಕಟರ್. ಬಹಳಷ್ಟು ಉತ್ತಮ ರೀತಿಯ ಲೆಗ್ ಕಟರ್ ಡೆಲಿವರಿ ದಾಖಲಿಸ್ತಾ ಇರುವಂತ ಸಂತು. ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ನ ಮೂಲಕ ಎರಡನೇ ಎಸೆತ ಓಟಗಳಿಗೆ ಮತ್ತೆ ಸಂತು. ಈ ಹಂತದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒಂದಷ್ಟು ಮೂರನೇ ಓವರ್ನಲ್ಲಿ ಬಹಳಷ್ಟು ಥಿಂಕಿಂಗ್ ಅನ್ನ ಮಾಡಿಕೊಂಡಿರ್ತಕ್ಕಂಥ ತಂಡದ ಕ್ಯಾಪ್ಟನ್ ನವೀನ ಇವಾಗ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. 3 ಚೆಂಡುಗಳು ಡಾಟ್ ಬಾಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇದೀಗ ಮತ್ತೆ 4ನೇ ಚೆಂಡಿಗಾಗಿ ಸಂತು. ತಲೆಯಿಂದ ಕೈ ತೆಗಿರೋಣ. ತನ್ನ ಮೂಲಕ ಚೆಂಡು ಬಂದ ದಿಕ್ಕಿನೆಡೆಗೆ ಅಟ್ಟಿಸಿಕೊಂಡು ಹೋಗಿ ಚೆಂಡನ್ನ ದಾಂಡಿಸುವಂತ ಪ್ರಯತ್ನ. 4 ಓಟಗಳ ಸೇರ್ಪಡೆ. 25 ಓಟಗಳು ಮತ್ತೆ ಸಂತು. ತನ್ನ ಮೂಲಕ ಮತ್ತೆ ಇನ್ಸೈಡ್ ಔಟ್ ಹೊಡೆತ. ಇವಾಗ ಮತ್ತೆ ಸಿಮರಕ್ಕೆ ಹೊರಭಾಗನ ಕ್ರಮಿಸ್ತಾ ಇದೆ. ಬೌಂಡ್ರಿ. 29 ಓಟಗಳು. 29. ತನ್ನ ಮೂಲಕ ದುಪಾಲಿ ಈ ಹಂತದಲ್ಲಿ ಚೆಂಡನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. 30 ಮೊದಲ ಇನ್ನಿಂಗ್ಸ್ ನ ಮುಕ್ತಾಯ. ಮೊದಲ ಚೆಂಡು ವೈಟ್ ಪ್ಲಸ್ 4. ಮತ್ತೆ ಬೌಂಡ್ರಿ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸ್ತಾ ಇರುವಂತ ನವೀನ. ವರಮಹಾಲಕ್ಷ್ಮಿ ಒಂದು ಟಾಸ್. ವೈಡ್ ಬಾಲ್. ತಂಡದ ಮೊತ್ತ 10ಕ್ಕೆ ತಲುಪ್ತಾ ಇದೆ. 21 ಲೀಡ್. 21 ಓಟಗಳ ಅವಶ್ಯಕತೆ. ತನ್ನ ಮೂಲಕ ಮತ್ತೆ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾರ ಸಂದೀಪ್. ಈ ಹಂತದಲ್ಲಿ ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಟಾಸ್ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಇಂಟರ್ನ್ಯಾಷನಲ್ ನ್ಯೂಜಿಲೆಂಡ್ ನ ಅಂಕಣದಲ್ಲಿ ಆಸ್ಟ್ರೇಲಿಯಾ ಮೆಲ್ಬೋರ್ನ್ ಗ್ರೌಂಡ್ ಅಲ್ಲೂ ಕೂಡ ಟಾಸ್ ಪ್ರಕ್ರಿಯೆಯನ್ನು ಬಹಳಷ್ಟು ಉತ್ತಮವಾಗಿ ನಿಭಾಯಿಸಿರ್ತಕ್ಕಂಥ ರಮೇಶ್ ಯಾದವ್ ಅವರು ಇವತ್ತಿನ ದಿನ ಟಾಸ್ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ಅಂಕಣದ ಸುತ್ತಾಗಲಕ್ಕೂ ಕೂಡ ಒಂದಷ್ಟು ಲೆಗ್ ಕಟ್ ಹೊಡೆತ, ಫುಲ್ ಹೊಡೆತ, ಈ ರೀತಿಯ ಹೊಡೆತಗಳನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 18ಕ್ಕೆ ತಲುಪ್ತಾ ಇದೆ. 18ಕ್ಕೆ ತಲುಪ್ತಾ ಇದೆ. ಲಾಸ್ಟ್ ಬಾಲ್. ಕೊನೆ ಸೆತ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿ ಸನ್ನಿ 2ನೇ ಓವರ್ಗಾಗಿ. ತನ್ನ ಮೂಲಕ ಮತ್ತೆ ಬೌಂಡ್ರಿ. ಇವತ್ತಿನ ದಿನ 30 ಯಾರ್ಡ್ಸ್ ಮಾದರಿಯ ಪಂದ್ಯಾಕೂಟಗಳಲ್ಲಿ ಮೊದಲ ಬೌಂಡ್ರಿ ದಾಖಲಿಸಿರುವಂತ ಸ್ಯಾಂಡಿ ಕಳಸ. ಆ ನಿಟ್ಟಿನಲ್ಲಿ ಈ ಹಂತದಲ್ಲಿ ಮತ್ತೊಂದು ಬೌಂಡರಿ ದಾಖಲಿಸ್ತಾ ಇದ್ದಾರೆ ಸ್ಪಾರ್ಕ್ಗಳ ಪರವಾಗಿ ಸ್ಯಾಂಡಿ. ಆ ನಿಟ್ಟಿನಲ್ಲಿ 4 ಓಟಗಳ ಸೇರ್ಪಡೆ. 22 ಓಟಗಳು. ತನ್ನ ಮೂಲಕ ಓಟಗಳಿಗೆ ಅವಕಾಶವನ್ನು ಸನ್ನಿ ಮಾಡಿಕೊಡ್ತಾ ಇಲ್ಲ. ಓಟಗಳಿಗೆ ಮತ್ತೆ ಅವಕಾಶವನ್ನ ಲೆಫ್ಟ್ ಆರ್ಮ್ ಬೌಲರ್ ಎಡಚರ ಆಟಗಾರ ಸನ್ನಿ ಮಾಡಿಕೊಡ್ತಾ ಇಲ್ಲ. ತನ್ನ ಮೂಲಕ ಮತ್ತೆ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಬಹಳಷ್ಟು ರೀತಿಯ ಹೊಡೆತ. ಇವಾಗ ಮತ್ತೆ ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ. 26 ಓಟಗಳು. 5 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ.
ತನ್ನ ಮೂಲಕ ಮತ್ತೆ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಾಡು ಆ ನಿಟ್ಟಿನಲ್ಲಿ ಬೇಕಷ್ಟೇ. ಇವಾಗ ಮತ್ತೆ ಶಾರ್ಟ್ ಆಗಿ ಬೀಳ್ತಾರೆ. ಬಹಳಷ್ಟು ತಮ್ಮ ರೀತಿಯ ಹೊಡೆತ. ಟಾಸ್ ಜಯಿಸಿರುವಂತ ವರಮಹಾಲಕ್ಷ್ಮಿ ದಿಶಾ ತಿಳಿಸ್ಬೇಕು. ನಾಡುವೆ ತನ್ನ ಮೂಲಕ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಸ್ಪಾರ್ಕ್ ಕಳಸ.